ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವೀಕ್ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ನೆಕ್ಸ್ಟ್ ವೀಕ್ ಬಗ್ಗೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಮೊದಲನೇದು 15ನೇ ತಾರೀಕು ಅಂದರೆ ವೀಕ್ ಶುರು ಮಾಡ್ತಾನೆ ಮಕರ ಸಂಕ್ರಾಂತಿ ಇದೆ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ನಿಮ್ಮ ಫ್ಯಾಮಿಲಿಗೂ. ಸೊ ಈ ವಾರ ಬಂದು ಇಟ್ ಫೀಲ್ಸ್ ನೈಸ್ ಆ್ಯಸ್ ಆಫ್ ನೌ, ಬಟ್ ನೋಡೋಣ ಪರ್ಟಿಕ್ಯುಲರ್ ಆಗಿ ನಿಮ್ಮ ಗ್ರೂಪಿಗೆ ಯಾವ ರೀತಿ ಇರುತ್ತೆ ಎನರ್ಜೀಸು ಅಂತ ಹೇಳಿ. ಸೊ ದೆರ್ ವಿಲ್ ಬಿ ಅ ಸಪ್ರೇಟ್ ರೀಡಿಂಗ್. ಈ ಸಂಕ್ರಾಂತಿ ಸಮ್ಮರಲ್ಲಿ ಯಾವ ರೀತಿ ಬ್ಲೆಸ್ಸಿಂಗ್ಸ್ ಅಥವಾ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳಿ. ಸೊ ಸ್ಟೇ ಟ್ಯೂನ್ ಟು ದ್ಯಾಟ್. ಸೊ ದಟ್ ವಿಲ್ ಬಿ ವೆರಿ ಪರ್ಟಿಕ್ಯುಲರ್. ಈ ಸಂಕ್ರಾಂತಿ ಎನರ್ಜೀಸು ನಮ್ಮ ಲೈಫಲ್ಲಿ ಯಾವ ರೀತಿ ಬದಲಾವಣೆ ತರ್ತಾ ಇದೆ ಅಂತ. ಆಲ್ ರೈಟ್, ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್, ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡೆಕ್ಕು, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಡೆಕ್ಕು. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟ್ ವೀಕ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಟೈಮ್ ಬೇಕಾದರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಮೊದಲನೇದು ನಾನು ನೋಡ್ತಾ ಇರೋದು ಲೈಕ್ ಸಂಬಡಿ ಈಸ್ ಕಮಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮನೆಗೆ ಯಾರೋ ವಿಸಿಟರ್ಸ್ ಬರ್ತಾ ಇರೋ ಥರ ನಿಮಗೆ ಅಂದ್ಕೊಂಡಿರಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಐ ಆಮ್ ಸೀಯಿಂಗ್ ಡೋರ್ ನಾಕ್ ಆಗ್ತಾ ಇರೋದು, ನೀವು ತೆಗೆದ ತಕ್ಷಣ ಯು ಆರ್ ಸರ್ಪ್ರೈಸ್. ಇಲ್ಲ ಹಳೆ ಫ್ರೆಂಡ್ ಇರ್ಬೋದು ಅಥವಾ ಹಳೆ ಅಕ್ವೈಂಟೆನ್ಸ್ ಇರ್ಬೋದು. ಐ ಡೋಂಟ್ ನೋ, ಮೇ ಬಿ ದಿಸ್ ಇಸ್ ಸಮ್ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಇರ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್ ಇರ್ಬೋದು. ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆಗುವಂಥ ಸಾಧ್ಯತೆಗಳಿದೆ ಈ ವಾರದಲ್ಲಿ. ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಅನ್ಎಕ್ಸ್ಪೆಕ್ಟೆಡ್ನ ಫೇಸ್ ಮಾಡೋದಕ್ಕೆ. ದಟ್ ಈಸ್ ಒನ್ ಆಫ್ ದ ಥಿಂಗ್. ಬಟ್ ಐ ಆಮ್ ಸೀಯಿಂಗ್ ಸಮಥಿಂಗ್ ವೆರಿ ನಾಟ್ ನಿಮ್ಮ ಮೈಂಡಲ್ಲಿ ಅದಿಲ್ಲ ಇವಾಗ ಸದ್ಯಕ್ಕೆ. ನಿಮ್ಮ ಮೈಂಡಲ್ಲಿ ಈ ರೀತಿ ಆಗ್ಬೋದು ಅಥವಾ ಈ ಥರ ಬರ್ಬೋದು. ಈ ಥರ ನಿಮ್ಮ ಮೈಂಡಲ್ಲಿ ಆ ಕ್ಯಾಲ್ಕುಲೇಷನ್ ಇಲ್ಲ, ಆ ಸಬ್ಜೆಕ್ಟೇ ಇಲ್ಲ ನಿಮ್ಮ ಮೈಂಡಲ್ಲಿ. ಔಟ್ ಆಫ್ ನೋವೇರ್ ಇದು ಯಾವುದೋ ಒಂದು ಹೊಸದಾಗಿ ಒಂದು ನ್ಯೂಸ್ ಇರ್ಬೋದು ಅಥವಾ ಜನರು ಇರ್ಬೋದು. ಔಟ್ ಆಫ್ ನೋವೇರ್ ಯು ಆರ್ ಗೆಟಿಂಗ್ ಅ ವಿಸಿಟರ್ ಆರ್ ಸಮ್ ಕೈಂಡ್ ಆಫ್ ನ್ಯೂಸ್ ಅನ್ನೋ ಥರ ಇದೆ. ಎಲ್ಲರಿಗೂ ಇಲ್ಲದೆ ಇರ್ಬೋದು. ದಿಸ್ ಕ್ಯಾನ್ ಬಿ ಫಾರ್ ವೆರಿ ಫ್ಯೂ ಪೀಪಲ್. ಬಟ್ ಫಸ್ಟ್ ನೋಡಿದಂಥ ಮೆಸೇಜು ಮತ್ತು ನನ್ನ ಮೈಂಡ್ಗೆ ಬಂದಂಥ ಇಮೇಜ್ ಬಂದು ದೆರ್ ಇಸ್ ಸಂಬಡಿ ಆರ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇರೋದು. ಸೊ ಇಮಿಡಿಯೇಟಾಗಿ ಈ ಮೆಸೇಜ್ ಬಂದಾಗ ನನ್ನ ಮೈಂಡಲ್ಲಿ ನಾನು ಕೇಳ್ಕೊಳ್ತಾ ಇರೋದು, ಇಸ್ ಇಟ್ ಅ ಪ್ಲೆಸೆಂಟ್ ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್ ಆರ್ ಅ ಸಿಚುವೇಶನ್. ಯಾಕೆಂದರೆ ವಿ ಡೋಂಟ್ ವಾಂಟ್ ಎನಿಥಿಂಗ್ ನಮ್ಮ ಲೈಫ್ನ ಡಿಸ್ಟರ್ಬ್ ಮಾಡುವಂಥದ್ದು. ಸೊ ಐ ಥಿಂಕ್ ಇಟ್ ಈಸ್ ನಾಟ್ ವೆರಿ ಡಿಸ್ಟರ್ಬಿಂಗ್. ನೀವು ಇವೆನ್ಚುಲಿ ಯು ವಿಲ್ ಲೈಕ್ ಇಟ್, ಈ ಚೇಂಜು, ಅಥವಾ ಯು ವಿಲ್ ಬಿ ಓಕೆ ವಿತ್ ದಿಸ್. ಅಂಥ ಪ್ರಾಬ್ಲಮ್ ಆಗುವಂಥ ಸಿಚುವೇಶನ್ ಅಲ್ಲ ಅಥವಾ ಜನರಲ್ಲ. ಯು ಮೇ ಲೈಕ್ ಇಟ್, ಬಟ್ ಇಟ್ ಈಸ್ ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಎನರ್ಜೀಸ್ ಇರೋದು ನಿಮಗೆ. ಆಲ್ ರೈಟ್, ಸೊ ದಟ್ ಈಸ್ ಒನ್ ಥಿಂಗ್. ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದಂಗೆ ಬಂದಂಥ ಮೆಸೇಜು. ಸೊ ಹಾಗೆ ನಿಮ್ಮ ಎನರ್ಜಿಗೆ ಇನ್ನೂ ಡೀಪಾಗಿ ಹೋಗ್ತಾ ಐ ಆಮ್ ಸೀಯಿಂಗ್ there is something like ಈ ಬಟ್ಟೆ ಮೇಲೆ ಸ್ಟೇನ್ ಬಿದ್ದಾಗ ಅಥವಾ ಕಾಫಿ ಚಲ್ಲಿ ಅಥವಾ ಅರ್ಶಿನ ಚಲ್ಲಿ ಏನಾದರೂ ಆಗಿ ಆ ಸ್ಟೇನ್ ಆಗಿರುತ್ತಲ್ಲ ಬಟ್ಟೆ ಮೇಲೆ, ಎಷ್ಟು ಉಜ್ಜಿದ್ರೂ ಹೋಗ್ತಾ ಇಲ್ಲ. ಸೊ ಆ ಒಂದು ಇಮೇಜ್ನ ತೋರಿಸ್ತಾ ಇದ್ದಾರೆ. ಲಿಟ್ರಲಿ ಆ ಪ್ರಾಬ್ಲಮ್ ಇರ್ಬೋದು. ಅದನ್ನು ನೀವು ಐ ಡೋಂಟ್ ನೋ, ಡ್ರೈ ಕ್ಲೀನಿಗೆ ಕೊಡೋದು, ಕ್ಲೀನ್ ಮಾಡೋದು, ದೇರ್ ಇಸ್ ಸಮಥಿಂಗ್. ಬಟ್ ಕ್ಲೀನಿಂಗ್ ತುಂಬ ದಿನದಿಂದ ಯಾವುದನ್ನೋ ಕ್ಲೀನ್ ಮಾಡಬೇಕು ಅಥವಾ ಏನೇನಾದರೂ ರಿಲೀಸ್ ಮಾಡಬೇಕು, ಅಥವಾ ತುಂಬ ದಿನದಿಂದ ಆ ಕಾರ್ನರಲ್ಲಿ ಇಷ್ಟು ಬಟ್ಟೆಗಳು ಹಿಂಗೆ ಇದೆ, ಇದನ್ನು ಎತ್ತಾಕಿಲ್ಲ. ಸೊ ದೆರ್ ಇಸ್ ಸಮಥಿಂಗ್. ತುಂಬ ದಿನದಿಂದ ನೀವು ಇಗ್ನೋರ್ ಮಾಡ್ತಾ ಇದ್ದಂಥ ಒಂದು ಏರಿಯಾನ ಈ ವಾರ ಅಟೆಂಡ್ ಮಾಡ್ಬೋದು, ಕ್ಲೀನ್ ಮಾಡೋದಕ್ಕೆ, ಕ್ಲಿಯರ್ ಮಾಡೋದಕ್ಕೆ, ರಿಲೀಸ್ ಮಾಡೋದಕ್ಕೆ. ತುಂಬ ದಿನದಿಂದ ಅದನ್ನು ಹಿಂದೆ ಐ ಮೀನ್ ಯು ಆರ್ ಇಗ್ನೋರಿಂಗ್ ಆ ಒಂದು ಸಬ್ಜೆಕ್ಟ್ನ ಅಥವಾ ಆ ಒಂದು ಸಿಚುವೇಶನನ್ನು. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೀವು ಅದ್ರ ಬಗ್ಗೆ ಈ ವಾರ ಗಮನ ವಹಿಸ್ತಾ ಇದ್ದೀರಾ ಅಂಥೇಳಿ. ಸೊ ಈ 2 ವಿಚಾರ ತುಂಬ ಸ್ಟ್ರಾಂಗ್ ಆಗಿ ಬಂದಿದ್ದು. ಯಾರಿಗೆ ರೆಸನೇಟ್ ಆಗ್ತಾ ಇದೆ ಇದು ಅಂತ ಗೊತ್ತಿಲ್ಲ. ಇಲ್ಲ ಸ್ಪೆಸಿಫಿಕ್ ಆಗಿರೋರಿಗೆ ತುಂಬ ಸ್ಪೆಸಿಫಿಕ್ ಮೆಸೇಜ್ ಇರ್ಬೋದು, ಸ್ಟೇನ್ ಆಗಿರೋದು ಬಟ್ಟೆ ಮೇಲೆ ಅಥವಾ ಮನೆಗೆ ವಿಸಿಟರ್ ಬರ್ತಾ ಇರೋದು. ಬಟ್ ಅದೆರಡು ತುಂಬ ಸ್ಟ್ರಾಂಗ್ ಆಗಿ ಬಂತು. ಹೋಪ್ಫುಲಿ ಅದು ರೆಸನೇಟ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಏನಿದೆ, ಏನೆಲ್ಲ ಮೆಸೇಜಸ್ ಇದೆ ನೆಕ್ಸ್ಟ್ ವೀಕ್ಗೆ ನೋಡೋಣ. ದಟ್ ವಾಸ್ ಅ ವೆರಿ ಸ್ಪೆಸಿಫಿಕ್ ಮೆಸೇಜ್.
ಓಕೆ, ಯಾ ಲಾಟ್ ಆಫ್ ಗ್ರೂಪ್ ಆ್ಯಕ್ಟಿವಿಟೀಸ್. ಸೊ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ದರ್ ಇಸ್ ಲಾಟ್ ಆಫ್ ಗ್ರೂಪ್ ವರ್ಕ್, ಲೈಕ್ ಟೀಮ್ ವರ್ಕ್ ಥರ. ನಿಮ್ಮ ಟೀಮ್ ಜೊತೆ ನೀವು ಕೆಲಸ ಮಾಡ್ತಾ ಇರೋದು, ಆಫೀಸಲ್ಲಿದ್ದರೆ ನಿಮ್ಮ ಟೀಮ್ ಜೊತೆ ನೀವು ಹೊಂದ್ಕೊಂಡು ಕೆಲಸ ಮಾಡ್ತಾ ಇರೋದು, ಅಥವಾ ನಿಮ್ಮ ಟೀಮು ನಿಮ್ಮನ್ನು ಸಪೋರ್ಟ್ ಕೇಳ್ತಾ ಇರೋದು, ಅಥವಾ ಬೇರೆಯವ್ರು ಬಂದು ನಿಮ್ಮನ್ನು ಸಪೋರ್ಟ್ ಕೇಳ್ತಾ ಇರೋದು, ಮೇ ಬಿ ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಅಥವಾ ವಿಸಿಟರ್ ಬಂದು ನಿಮ್ಮನ್ನು ಯಾವುದೋ ರೀತಿ ಸಪೋರ್ಟ್ ಕೇಳ್ತಾ ಇರೋದು, ಅಥವಾ ನೀವು ಬೇರೆಯವ್ರನ್ನ ಸಪೋರ್ಟ್ ಕೇಳ್ತಾ ಇರೋದು. ಬಟ್ ಇಟ್ ಫೀಲ್ಸ್ ಲೈಕ್ ಗ್ರೂಪಲ್ಲಿ ಏನೋ ಕೆಲಸ ಮಾಡ್ತಾ ಇರೋ ಥರ, ಅಥವಾ ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಾ ಇರೋ ಥರ. ದಟ್ ಇಸ್ ಸಮಥಿಂಗ್ ದ್ಯಾಟ್ ನೀವು ನಿಮ್ಮ ಆತ್ಮೀಯರ ಜೊತೆ ಮಾಡುವಂಥ ಕೆಲಸ ಇರ್ಬೋದು, ಅಥವಾ ನೀವು ನಿಮ್ಮ ಆತ್ಮೀಯರ ಜೊತೆ ಹೊರಗಡೆ ಹೋಗೋದಿರ್ಬೋದು. ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ಬೋದು. ಈ ವಾರ ಮನ್ಸು ಬಿಚ್ಚಿ ಮಾತಾಡೋವಂಥ ಪ್ರಯತ್ನ ಪಡ್ಬೋದು. ಏನು ನಡೀತಾ ಇದೆ ನಿಮ್ಮಿಬ್ಬರು ಮಧ್ಯ ಅಂತ ತಿಳ್ಕೊಳ್ಳೋವಂಥ ಪ್ರಯತ್ನ ಪಡ್ಬೋದು. ಇಟ್ ಫೀಲ್ಸ್ ಲೈಕ್ ಅ ವೆರಿ ಹೀಲಿಂಗ್ ಆ್ಯಂಡ್ ಕಮ್ಯುನಿಟಿ ವೀಕ್ ಥರ. ಲೈಕ್ ಇಟ್ ಫೀಲ್ಸ್ ಕಮ್ಯುನಿಟಿ, ಗ್ರೂಪ್, ಫ್ರೆಂಡ್ಶಿಪ್, ಅಥವಾ ಸಮ್ ಮೆಸೇಜ್ ಬಂತಲ್ಲ, ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್ ಅನ್ನೋ ಥರ. ಸೊ 1 ಸೆಕೆಂಡ್. ಆಲ್ ರೈಟ್, ಮಚ್ ಬೆಟರ್. ಓಕೆ, ಸೊ ಯಾ ಇಟ್ ಫೀಲ್ಸ್ ಲೈಕ್ ಅ ಗ್ರೂಪ್ ವರ್ಕ್, ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು, ಮತ್ತು ನಿಮ್ಮ ಒಂದು ಮನಸ್ಸಲ್ಲಿರುವಂಥ ಮಾತನ್ನು ನೀವು ಹಂಚ್ಕೊಳ್ತಾ ಇರೋದು. ಆ್ಯಂಡ್ ಯು ವಾಂಟ್ ಟು ರೆಸಾಲ್ವ್ ಥಿಂಗ್ಸ್. ಈ ವಾರ ಬಂದು ಇಟ್ ಫೀಲ್ಸ್ ಲೈಕ್ ನೀವು ಏನೇನು ಇಶ್ಯೂಸ್ ಇತ್ತು ಅದನ್ನು ರೆಸಾಲ್ವ್ ಮಾಡ್ಕೊಳ್ಳೋ ಅಂಥ ಒಂದು ವೀಕ್ ಇದು. ಹಳೆ ಪ್ರಾಬ್ಲಮ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ರೆಸಾಲ್ವ್ ಮಾಡ್ಕೊಳ್ಳೋ ಅಂಥ ವೀಕು. ಹಳೆ ಇಮೇಲ್ಸ್ ಅಟೆಂಡ್ ಮಾಡಿಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡುವಂಥ ವೀಕು. ನಿಮ್ಮ ಇನ್ಬಾಕ್ಸ್ ಕ್ಲಿಯರ್ ಮಾಡೋದು, ನಿಮ್ಮ ಡಸ್ಟ್ಬಿನ್ ಕ್ಲಿಯರ್ ಮಾಡೋದು, ಎನಿಥಿಂಗ್ ದಟ್ ಈಸ್ ಇಗ್ನೋರ್ಡ್ ಫಾರ್ ಲಾಂಗ್ ಟೈಮ್ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾ ಇರೋವಂಥ ವೀಕು. ದಿಸ್ ಈಸ್ ಅ ಬ್ಯೂಟಿಫುಲ್ ಕಾರ್ಡ್, ಹೈಯರ್ ಪವರ್. ಸೊ ಈ ವಾರ ಯು ಮೇ ಫೀಲ್ ಲೈಕ್ ಯು ಆರ್ ಕ್ಲೋಸ್ಲಿ ಕನೆಕ್ಟೆಡ್ ನಿಮ್ಮ ಹೈಯರ್ ಪವರ್ಸ್ಗೆ, ನಿಮ್ಮ ಹೈಯರ್ ಸೆಲ್ಫ್ಗೆ, ಸ್ಪಿರಿಚುವಲ್ ರೆಲ್ಮ್ ಜೊತೆ ತುಂಬ ಡೀಪಾಗಿ ನಿಮ್ಮ ಕನೆಕ್ಷನ್ ಇರೋ ಥರ ಅನ್ನಿಸ್ಬೋದು. ಏನು ನಡೀತಿದೆ ನಿಮ್ಮ ಜೀವನದಲ್ಲಿ, ಯು ಜಸ್ಟ್ ವಾಂಟ್ ಟು ಮೇಂಟೈನ್ ಆ ಪೀಸ್ನ, ಈಕ್ವಿಲಿಬ್ರಿಯಮ್ನ, ಅಂದರೆ ಆ ಬ್ಯಾಲೆನ್ಸ್ನ ಲೈಫಲ್ಲಿ ಹೇಗೆ ಮೇಂಟೈನ್ ಮಾಡೋದು, ಆ ಒಂದು ದಾರಿನಲ್ಲಿ, ಆ ಒಂದು ಡೈರೆಕ್ಷನಲ್ಲಿ ನೀವು ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ಈ ವಾರ ಹೇಗೆ ನಾನಿರೋವಂಥ ಜಾಗಕ್ಕೆ ಆ ಪೀಸ್ನ ಅಥವಾ ಹಾರ್ಮನಿನ ತರೋದು, ರಿಲೇಷನ್ಶಿಪ್ಗಳಲ್ಲಿ ಹೇಗೆ ಹಾರ್ಮನಿನ ತರೋದು. ಸೊ ಇಟ್ ಲುಕ್ಸ್ ಲೈಕ್ ಅ ಥೀಮ್ ನಿಮ್ಮದು ಈ ವಾರ. ಈ ಕಾರ್ಡಲ್ಲಿನೂ ಮೆಂಡಿಂಗ್ ಅಂತ ಇದೆ, ಈ ಕಾರ್ಡಲ್ಲಿ ರೀಜನ್ರೇಷನ್ ಅಂತಿದೆ. ಈ ಹೊಸ ಎನರ್ಜಿನ ಅಥವಾ ಹೊಸ ಥರ ಸಂಬಂಧನ ಅಥವಾ ಹೊಸ ಥರ ರಿಲೇಷನ್ಶಿಪ್ಪಲ್ಲಿರುವಂಥ ಪ್ರೀತಿನ ರಿನ್ಯೂ ಮಾಡ್ತಾ ಇರೋ ಥರ ಇದೆ. ಆ ಹೊಸ ಎನರ್ಜೀಸ್ನ ಇನ್ವೈಟ್ ಮಾಡ್ತಾ ಇರೋ ಥರ ಇದೆ. ನೀವು ಈ ವಾರ ಈ ಕ್ಲೀನ್ ಮಾಡೋದ್ರಿಂದ, ಕ್ಲೆನ್ಸ್ ಮಾಡೋದ್ರಿಂದ, ಕ್ಲಿಯರ್ ಮಾಡೋದ್ರಿಂದ, ರಿಲೀಸ್ ಮಾಡೋದ್ರಿಂದ, ನಿಮ್ಮ ಮೈಂಡನ್ನು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದ್ರಿಂದ, ಬೇರೆಯವ್ರ ಜೊತೆ ಅನ್ನೆಸೆಸರಿಯಾಗಿ ಪ್ರಾಬ್ಲಮ್ಸನ್ನ ಕ್ರಿಯೇಟ್ ಆಗಿದ್ರು ಅದನ್ನು ರೆಸಾಲ್ವ್ ಮಾಡ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಪಡೋದ್ರಿಂದ, ನಿಮ್ಮ ಮನಸ್ಸಲ್ಲಿರೋದನ್ನ ಹಂಚ್ಕೊಂಡು ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ತಾ ಇರೋದ್ರಿಂದ ಯು ಆರ್ ಲುಕಿಂಗ್ ಫಾರ್ ಪೀಸ್ ಈ ವಾರ, ಲೈಕ್ ಪೀಸ್ ಆಫ್ ಮೈಂಡ್. ನಿಮ್ಮ ಮೇನ್ ಥೀಮ್ ಈ ವಾರ ಕ್ಲಿಯರಿಂಗ್, ಕ್ಲೆನ್ಸಿಂಗ್, ಪೀಸ್ ಆಫ್ ಮೈಂಡ್. ಸೊ ದಟ್ ಈಸ್ ವಾಟ್ ಯು ಆರ್ ಡೂಯಿಂಗ್ ಈ ವೀಕು. ಇಟ್ ಡಸಂಟ್ ಫೀಲ್ ಲೈಕ್ ತುಂಬ ಆ್ಯಕ್ಷನ್ ಓರಿಯೆಂಟೆಡು. ಆ್ಯಕ್ಷನ್ಸ್ ಇದ್ರೂ ದೆರ್ ಇಸ್ ಅ ಲಾಟ್ ಆಫ್ ಸಪೋರ್ಟ್ ನಿಮ್ಮ ಜೊತೆ. ಬೇರೆಯವ್ರ ಹತ್ರ ಹೆಲ್ಪ್ ಕೇಳ್ತಾ ಇದ್ದೀರಾ ಅಥವಾ ಬೇರೆಯವ್ರು ನಿಮ್ಮ ಹತ್ರ ಹೆಲ್ಪ್ ಕೇಳ್ತಾ ಇದ್ದೀರಾ. ಮತ್ತು ನೀವು ಯು ಆರ್ ಪ್ಯಾಚಿಂಗ್ ಥಿಂಗ್ಸ್, ಮೆಂಡಿಂಗ್ ಥಿಂಗ್ಸ್. ಮತ್ತು ಈ ಕಾರ್ಡಲ್ಲಿನೂ ಐ ಆಮ್ ಫೀಲಿಂಗ್ ಲೈಕ್ ಹಳೇದನ್ನೆಲ್ಲ ರಿಪೇರ್ ಮಾಡ್ತಾ ಇರೋದು, ರಿನ್ಯೂ ಮಾಡ್ತಾ ಇರೋದು, ರೆನೋವೇಟ್ ಮಾಡ್ತಾ ಇರೋದು, ಹಳೇದನ್ನೆಲ್ಲ ತೆಗೆದು ಹಾಕ್ತಾ ಇರೋದು, ಹೊಸದೇನಾದರೂ ಆ ಜಾಗದಲ್ಲಿ ರಿಪ್ಲೇಸ್ ಮಾಡ್ತಾ ಇರೋದು. ಆ ಮನೆಯಲ್ಲಿ ದೆರ್ ಆರ್ ಸಮ್ ಥಿಂಗ್ಸ್ ನಿಮಗೆ ಇಷ್ಟ ಇಲ್ಲದೆ ಇರೋದು, ಅದನ್ನು ಬಿಸಾಕ್ಬಿಟ್ಟು ಆ ಜಾಗದಲ್ಲಿ ಹೊಸ ಐಟಮ್ಸ್ನ ತಂದಿಡ್ತಾ ಇರೋದು. ಮನೇನ ಹೇಗೆ ಬ್ಯೂಟಿಫೈ ಮಾಡೋದು, ಹೇಗೆ ನನ್ನ ಮೈಂಡಿಗೆ ನನಗೆ ಹೊಗ್ಗೋ ಅಂಥ ವಾತಾವರಣನ ಹೇಗೆ ಸೃಷ್ಟಿ ಮಾಡೋದು. ಸೊ ಆ ಒಂದು ಏರಿಯಾನಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ ಈ ವಾರ. ಯು ಆರ್ ಕ್ರಿಯೇಟಿಂಗ್ ಬ್ಯೂಟಿ. ಓಕೆ, ಇನ್ ಒನ್ ಲೈನ್, ಐ ಕ್ರಿಯೇಟ್ ಬ್ಯೂಟಿ ಇನ್ ಮೈ ಲೈಫ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ದಟ್ ಈಸ್ ಯೋರ್ ಮಂತ್ರ, ಐ ಕ್ರಿಯೇಟ್ ಬ್ಯೂಟಿ ಇನ್ ಮೈ ಲೈಫ್. ಸೊ ಈ ವಾರ ಲುಕ್ಸ್ ಲೈಕ್ ಯು ಆರ್ ಬ್ಯೂಟಿಫೈಯಿಂಗ್ ನಿಮ್ಮ ಮನೇನ, ನಿಮ್ಮನ್ನು, ಮತ್ತು ನಿಮ್ಮ ವಾತಾವರಣನ, ಮತ್ತು ನಿಮ್ಮ ಮನೆಯಲ್ಲಿರುವಂಥ ರಿಲೇಷನ್ಶಿಪ್ಸ್ನ, ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಫ್ರೆಂಡ್ಸ್ ಜೊತೆ. ಯು ಜಸ್ಟ್ ವಾಂಟ್ ಪೀಸ್ ಆಫ್ ಮೈಂಡ್. ಎಲ್ಲ ಒಂದು ದೃಷ್ಟಿಯಿಂದ, ಎಲ್ಲ ಒಂದು ರಿಲೇಷನ್ಶಿಪ್ಪಿಂದ ಅಥವಾ ಎಲ್ಲ ಒಂದು ಏರಿಯಾಯಿಂದ ಯು ಜಸ್ಟ್ ವಾಂಟ್ ಟು ಮೇಂಟೈನ್ ಪೀಸ್, ಹಾರ್ಮನಿ ಆ್ಯಂಡ್ ಹ್ಯಾಪಿನೆಸ್ಸು. ಮತ್ತು ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ನಾಟ್ ಫಾರ್ ಯು.
ಯಾವುದು ನಿಮ್ದಲ್ಲ ಅದನ್ನು ರಿಲೀಸ್ ಮಾಡ್ತಾ ಇರೋದು. ಅಗೇನ್ ನಂಬರ್ 6 ಫಾರ್ ಮೀ ಈಸ್ ಅಬೌಟ್ ಬ್ಯೂಟಿ. ಈ ವಾರ ಯು ಆರ್ ಡೆಫಿನೆಟ್ಲಿ ಕ್ರಿಯೇಟಿಂಗ್ ಅ ಲಾಟ್ ಆಫ್ ಬ್ಯೂಟಿ ನಿಮ್ಮ ಲೈಫಲ್ಲಿ. ಸೊ ಬ್ಯೂಟಿಫಿಕೇಷನ್ ಲೈಕ್ ಕರ್ಟನ್ ಯಾವಾಗಲೂ ಅದೇ ಥರ ಇದೆ. ಸೊ ಹೊಸ ಕರ್ಟನ್ ತೊಗೊಂಡು ಬಂದು ಹಾಕೋದು, ಹೊಸ ಪಿಲ್ಲೋ ಕವರ್ಸು, ಲೈಕ್ ಹೊಸ ಸೋಫಾ ಕವರ್ಸು, ಹಳೇದನ್ನೆಲ್ಲ ತೆಗೆದು ಲಾಂಡ್ರಿಗೆ ಹಾಕ್ತಾ ಇರೋದು. ಸೊ ದಿಸ್ ಫೀಲ್ಸ್ ಅ ವೆರಿ ಕ್ಲೀನಿಂಗ್ ವೀಕ್ ಥರ. ಎನರ್ಜಿ ಕ್ಲೆನ್ಸು. ಲುಕ್ ಎಟ್ ದಟ್, ಆ ಕಾರ್ಡ್ ಜಂಪ್ ಆಗಿ ಇಟ್ ಲ್ಯಾಂಡೆಡ್ ಡೈರೆಕ್ಟ್ಲಿ ಈ ಹೈಯರ್ ಪವರು ಪೀಸ್ ಮಧ್ಯ. ಸೊ ದಿಸ್ ಈಸ್ ಯುವರ್ ಎನರ್ಜಿ ಶಿಫ್ಟಿಂಗ್. ಈ ವಾರ ನಿಮ್ಮ ಎನರ್ಜಿನ ನೀವು ಶಿಫ್ಟ್ ಮಾಡ್ತಾ ಇದ್ದೀರಾ, ಹಳೇದನ್ನೆಲ್ಲ ಕ್ಲೆನ್ಸ್ ಮಾಡಿ ಕ್ಲಿಯರ್ ಮಾಡಿ, ಮತ್ತು ನಿಮ್ಮ ರಿಲೇಷನ್ಶಿಪ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಈ ವಾರ. ಲುಕ್ಸ್ ಲೈಕ್ ಅ ಸೆಲೆಬ್ರೇಷನ್. ಇದನ್ನೇ ಹೇಳಿದ್ದು, ಈ ಕಾರ್ಡಲ್ಲಿ ಇಬ್ಬರಿದ್ದೀರಾ, ಈ ಕಾರ್ಡಲ್ಲಿ 3 ಜನ ಇದ್ದೀರಾ. ದಿಸ್ ಫೀಲ್ಸ್ ಲೈಕ್ ಅ ಗ್ರೂಪ್ ಗ್ಯಾದರಿಂಗ್, ಗೆಟ್ ಟುಗೆದರ್, ಅಥವಾ ಜನರಲಿ ಸೆಲೆಬ್ರೇಷನ್, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ರಿಲೇಟಿವ್ಸೋ ಫ್ರೆಂಡ್ಸೋ ಯಾರಾದರೂ ಬಂದು ದೇರ್ ಕ್ಯಾನ್ ಬಿ ಸಮ್ ಕೈಂಡ್ ಆಫ್ ಸೆಲೆಬ್ರೇಷನ್. ಡೌಟ್ಸೇ ಇಲ್ಲ ನಿಮ್ಮ ರೀಡಿಂಗು ಈ ವಾರದ್ದು. ಲೈಕ್ ಕರೆಕ್ಟಾಗಿ ಯಾವ್ದು ಬರಬೇಕು ಅದು ಬಂದು ಲ್ಯಾಂಡ್ ಆಗ್ತಾ ಇದೆ ನಿಮ್ಮ ರೀಡಿಂಗ್ ಮೇಲೆ, ವಿಚ್ ಇಸ್ ಅಮೇಝಿಂಗ್. ಸೊ ವಿ ಹ್ಯಾವ್ ಮಜಿಷಿಯನ್ ಕಾರ್ಡ್ ಹಿಯರ್. ಸೊ ನಿಮ್ಮ ಲೈಫನ್ನ ಟ್ರ್ಯಾಕ್ಗೆ ತೊಗೊಳ್ತಾ ಇರೋ ಥರ, ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಬೇಡ ಅನ್ನೋದನ್ನ ತಿಳ್ಕೊಂಡು ನಿಮ್ಮನ್ನು ಆ ಒಂದು ಡೈರೆಕ್ಷನಲ್ಲಿ ನೀವು ಅಲೈನ್ ಮಾಡ್ಕೊಳ್ತಾ ಇರೋ ಥರ ಇದೆ ವಿತ್ ದ ಮಜಿಷಿಯನ್ ಹಿಯರ್. ಮತ್ತು ಅಗೇನ್ ಐ ಆಮ್ ಸೀಯಿಂಗ್ ಯು ಆರ್ ಕ್ಲೀನಿಂಗ್, ಯು ಆರ್ ಕ್ಲಿಯರಿಂಗ್ ಮನೆಯಲ್ಲಿ, ಲೈಕ್ ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಂಡು ಯು ಆರ್ ಜಸ್ಟ್ ಡಸ್ಟಿಂಗ್ ಅವೇ ಎವ್ರಿಥಿಂಗ್. ಲೈಕ್ ಸಮ್ಮರ್ಗೆ ರೆಡಿ ಆಗ್ತಾ ಇರೋ ಥರ. ಈ ಹಬ್ಬಕ್ಕೆ ನೀವು ಮೋಸ್ಟ್ಲಿ ಇದೆಲ್ಲ ಮಾಡ್ತಿದ್ರೆ ಅಥವಾ ಮಾಡೋ ಅಂಥ ಪ್ಲ್ಯಾನಿಂಗಲ್ಲಿ ಇದ್ದರೆ, ದಟ್ ಈಸ್ ದ ಕನ್ಫರ್ಮೇಷನ್. ನೀವು ಹಳೇದನ್ನೆಲ್ಲ ಈ ಸ್ಪೈಡರ್ ವೆಬ್, ಕಾಬ್ ವೆಬ್ ಎಲ್ಲ ತೆಗೆದಾಕಿ ಈ ಸಮ್ಮರ್ಗೆ ಪ್ರಿಪೇರ್ ಆಗ್ತಾ ಇರೋದು. ಈ ಹಬ್ಬ ಬಂದು ವಿ ಸೆಲೆಬ್ರೇಟ್ ಸನ್, ಸೂರ್ಯನ ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಇದು, ಮಕರ ಸಂಕ್ರಾಂತಿ. ಆ್ಯಂಡ್ ಆಲ್ಸೋ ಹಾರ್ವೆಸ್ಟನ್ನ ಸೆಲೆಬ್ರೇಟ್ ಮಾಡೋದು. ವಿಂಟರ್ ಎಲ್ಲ ಕರಗಿ ಅಂದರೆ ನೈಟ್ ಹೋಗಿ ಮತ್ತೆ ಡೇ ಬ್ರೈಟ್ ಲೈಟ್ ಆಗ್ತಾ ಇರೋವಂಥ ಒಂದು ಪೀರಿಯಡ್ ಇದು, ಸಂಕ್ರಾಂತಿ ಆಗ್ತಾ. ಸೊ ಸಮ್ಮರಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮ್ಮ ಲೈಫ್ಗೆ ಬರ್ತಾ ಇರೋವಂಥ ಬ್ಲೆಸ್ಸಿಂಗ್ಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯು ಆರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್. ಓ ಮೈ ಗಾಡ್, ದಿಸ್ ಈಸ್ ಜಸ್ಟ್ ಅಮೇಝಿಂಗ್. ಲುಕ್ ಎಟ್ ದ್ಯಾಟ್. We have Ace of Swords, this is new energy. We have Ace of Wands, again new energy. Ella aces bandu taronalli, it is about new beginning. Bottom of the deck we have 10 of Cups. So relationship is your priority vara. Nee hosa energy nimma priority. Idu nimma peace of mind, idu nimma energy elevation. Mind sword bandu, it is always namma mind. Wands bandu always namma energy. So mind na clear ಮಾಡ್ಕೊಳ್ತಾ ಇದ್ದೀರಾ. ಪೀಸ್ ಆಫ್ ಮೈಂಡ್ ಡೈರೆಕ್ಷನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀರಾ. ಏಸ್ ಆಫ್ ವಾಂಡ್ಸ್, ನಿಮ್ಮ ಪೀಸ್ ಆಫ್ ಮೈಂಡನ್ನು ನೀವು ಹುಡುಕ್ತಾ ಬೇಡದೇ ಇರೋದನ್ನೆಲ್ಲ ಕ್ಲಿಯರ್ ಮಾಡ್ತಾ, ಯಾವುದಕ್ಕೆ ನೋ ಹೇಳಬೇಕು ಅದಕ್ಕೆ ನೋ ಹೇಳ್ತಾ ನಿಮ್ಮ ಎನರ್ಜಿನ ಎಲಿವೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ನ ನಿಮ್ಮ ಕಂಟ್ರೋಲಿಗೆ ತೊಗೊಳ್ತಾ ಇದ್ದೀರಾ. ರಿಲೇಷನ್ಶಿಪ್ಪಲ್ಲಿ ಏನು ರಿಸಾಲ್ವ್ ಮಾಡ್ಕೋಬೇಕು ಅದನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಇನ್ನರ್ ವಾಯ್ಸ್ನ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮ್ಮ ವಾಯ್ಸ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಇಂಟ್ಯೂಷನನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಸೋಲ್ ಏನು ಹೇಳೋ ಪ್ರಯತ್ನ ಪಡ್ತಿದೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಯು ಆರ್ ಗೆಟಿಂಗ್ ಇನ್ ಟು ಅಲೈನ್ಮೆಂಟ್ ವಿಚ್ ಇಸ್ ಸೋ ಬ್ಯೂಟಿಫುಲ್. ಗ್ರೂಪ್ ನಂಬರ್ 1, ದಿಸ್ ವೀಕ್ ಇಟ್ ಲುಕ್ಸ್ ಲೈಕ್ ನಿಮ್ಮ ಮೇನ್ ಥೀಮ್ ಬಂದು ಯುವರ್ ಪೀಸ್ ಆಫ್ ಮೈಂಡ್, ಪೀಸ್, ಬ್ಯೂಟಿ, ಹಾರ್ಮನಿ, ರಿಲೇಷನ್ಶಿಪ್, ಬಾಂಡ್ಸ್, ಕನೆಕ್ಷನ್, ಕ್ಲೀನಿಂಗ್, ಕ್ಲೆನ್ಸಿಂಗ್, ನಿಮ್ಮ ಲೈಫ್ನ ಟ್ರ್ಯಾಕ್ಗೆ ತೊಗೊಂಡು ಬರೋದು, ಅದೆಲ್ಲನೂ ನಿಮ್ಮ ನೆಕ್ಸ್ಟ್ ವೀಕು ಬರ್ತಾ ಇರೋವಂಥ ಥೀಮು. ಸೊ ಇಟ್ ಫೀಲ್ಸ್ ರಿಯಲಿ ನೈಸ್. ಯಾಕೆಂದರೆ ನೀವು ಇನ್ಚಾರ್ಜ್, ನಿಮ್ಮ ಕಂಟ್ರೋಲಲ್ಲಿ ಇರೋ ಥರ ಅಂತ ಅನ್ನಿಸ್ಬೋದು ಲೈಫು. ಆ್ಯಕ್ಚುಲಿ ಲೈಫ್ ನಮ್ಮ ಕಂಟ್ರೋಲಲ್ಲಿ ಇದೆ ಅನ್ನೋದು ಇಟ್ ಈಸ್ ಅನ್ ಇಲ್ಯೂಷನ್. ನಮ್ಮ ಕಂಟ್ರೋಲಲ್ಲಿ ಇದೆ ಅಂತ ಅಂದ್ಕೊಳ್ತೀವಿ, ಬಟ್ ನಮ್ಮನ್ನು ನಡೆಸೋ ಅಂಥ ಹೈಯರ್ ಪವರ್ಸು ಬೇರೆಯವ್ರು ಇರ್ತಾರೆ. ಬಟ್ ಎನಿವೇ, ಲೆಟ್ಸ್ ಅಸ್ಯೂಮ್ ನಮ್ಮ ಕಂಟ್ರೋಲಲ್ಲಿ ಇರೋ ಥರ. ಸೊ ನೆಕ್ಸ್ಟ್ ವೀಕ್ ಆ ರೀತಿ ಇದೆ. ಲೈಕ್ ಇಟ್ ಫೀಲ್ಸ್ ಲೈಕ್ ಯು ಆರ್ ಟೇಕಿಂಗ್ ಇನ್ ಚಾರ್ಜ್. ಎಲ್ಲಿ ಏನು ಮಾಡಬೇಕು, ಎಲ್ಲಿ ಯಾವ್ದು ಹೋಗಬೇಕು, ಎಲ್ಲಿ ಯಾವ್ದು ಬರಬೇಕು, ಹೇಗೆ ನನ್ನ ಲೈಫ್ನ ವಾಪಸ್ ಟ್ರ್ಯಾಕಿಗೆ ತೊಗೊಂಡು ಬರೋದು, ಹೇಗೆ ನನ್ನ ಹೀಲಿಂಗ್, ನನ್ನ ಮೈಂಡ್ ಹೀಲಿಂಗ್, ನನ್ನ ಬಾಡಿ ಹೀಲಿಂಗ್ ಮೇಲೆ ಹೇಗೆ ಫೋಕಸ್ ಮಾಡೋದು ಅಂಥೇಳಿ. ವಿತ್ ದಿಸ್ ಎನರ್ಜಿ ಎಲಿವೇಶನ್ ಐ ಥಿಂಕ್ ಲೈಕ್ ನಿಮ್ಮ ಫಿಸಿಕಲ್ ಹೀಲಿಂಗ್ ಬಗ್ಗೆನೂ ನೀವು ಫೋಕಸ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ವೀಕು. ಲೈಕ್ ರೆಸ್ಟ್ ಮಾಡೋದು ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಎರಡೂ ನಿಮ್ಮ ಪ್ರಯಾರಿಟಿ ಆಗಿರುತ್ತೆ. ಹೆಂಗೆ ನನ್ನ ಬಾಡಿನ ನಾನು ನೋಡ್ಕೊಳ್ಳೋದು, ಮೇ ಬಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿರ್ಬೋದು ಅಥವಾ ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನಿಂಗ್ಸ್ನಲ್ಲಿರ್ಬೋದು. ಬಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಇಂಪಾರ್ಟೆನ್ಸ್ನ ಅರ್ಥ ಮಾಡಿಕೊಂಡು ಹೇಗೆ ನಿಮ್ಮ ಎನರ್ಜಿನ ಎಲಿವೇಟ್ ಮಾಡೋದು ಅಂತ ಹೇಳಿ ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ನ ನೀವು ಯು ಆರ್ ಟರ್ನಿಂಗ್ ಇಟ್ ಅರೌಂಡ್ ಆ್ಯಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಗ್ರೂಪ್ ನಂಬರ್ 1. ಸೊ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ನೆಕ್ಸ್ಟ್ ವೀಕು. ನಿಮ್ಮ ಎನರ್ಜಿನಲ್ಲಿ ಇಟ್ ಫೀಲ್ಸ್ ವೆರಿ ಪೀಸ್ಫುಲ್, ವೆರಿ ಹಾರ್ಮೋನಿಯಸ್ ಆ್ಯಂಡ್ ಮೆಂಡಿಂಗ್ ರಿಲೇಷನ್ಶಿಪ್.
ರಿಲೇಷನ್ಶಿಪ್ಸ್, ಮೊದಲನೇ ರೀಡಿಂಗ್ ಶುರು ಮಾಡಿದಾಗ ಹೇಳಿದಾಗೆ ಮೇ ಬಿ ದೇರ್ ಕ್ಯಾನ್ ಬಿ ಸಮ್ ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ವಿಚ್ ಇನಿಷಿಯಲಿ ಸರ್ಪ್ರೈಸ್ ಆದ್ರೂ ಯು ಮೇ ಲೈಕ್ ದ ಸರ್ಪ್ರೈಸ್, ಇಮಿಡಿಯೇಟಾಗಿ ಅಲ್ಲ ಅಂದ್ರೂ ಇವೆಂಚುಲಿ ಯು ಮೇ ಲೈಕ್ ದ ಸರ್ಪ್ರೈಸ್. ಸೊ ಎಕ್ಸ್ಪೆಕ್ಟ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಇದೆ ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜೀಸ್. ಆಲ್ ರೈಟ್, ಸೊ ಅದು ನಿಮ್ಮ ವೀಕ್ಲಿ ರೀಡಿಂಗ್ ಗ್ರೂಪ್ ನಂಬರ್ 1. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ನನ್ನ ಚಾನಲ್ ಅನಾಲಿಟಿಕ್ಸ್ ನೋಡಿದಾಗ 51% ಸಬ್ಸ್ಕ್ರೈಬ್ ಮಾಡದೇ ಇರೋರು ರೀಡಿಂಗ್ಸ್ನ ನೋಡ್ತಾ ಇರೋದು. ಇಫ್ ಯು ಗಾಟ್ ಎನಿ ವ್ಯಾಲ್ಯೂ, ನಿಮಗೆ ಇಷ್ಟ ಆಗಿದ್ರೆ, ನಿಮ್ಮ ಎನರ್ಜಿ ರೇಸ್ ಆಗಿದ್ರೆ, ನಿಮ್ಗೊಂದು ಸ್ವಲ್ಪ ಆದರೂ ಖುಷಿ ಸಿಕ್ಕಿದ್ರೆ ರೀಡಿಂಗಿಂದ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇಟ್ ವಿಲ್ ಹೆಲ್ಪ್ ಚಾನಲ್ ಗ್ರೋತ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಇದನ್ನು ನೋಡಿದ್ದಕ್ಕೆ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಯುವರ್ ಟೈಮ್. ಆಲ್ ರೈಟ್, ಸೊ ಓಕೆ, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಾಗಿ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡಿದರೆ ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್. ಓಕೆ, ಸೊ ವಿಚ್ ಈಸ್ ಮೆಸೇಜ್ ಬರ್ತಾ ಇರೋದು ನಿಮಗೆ ಇಟ್ ಫೀಲ್ಸ್ ವೆರಿ ವಿಯರ್ಡ್. ಯಾಕೆಂದರೆ ಆ ಮೆಸೇಜ್ದು ಮೀನಿಂಗ್ ಏನಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಾದರೆ ಐ ರಿಯಲಿ ಹೋಪ್ ಇಟ್ ಹೆಲ್ಪ್ಸ್ ಯು. ಬಟ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ಈ ಲೈಟ್ ಬಲ್ಬ್ ಬಂದು ಬ್ಲಿಂಕ್ ಆಗ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ಇಟ್ ಈಸ್ ಬ್ಲಿಂಕಿಂಗ್ ಅವೇ. ನೀವೇನೋ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಬಟ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ ಆ್ಯಂಡ್ ನೀವು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಡಿಸ್ಟ್ರಾಕ್ಟ್ ಆಗ್ತಾ ಇರೋ ಥರ. ಓಕೆ, ಮೇ ಬಿ ಈ ಡಿಸ್ಟ್ರಾಕ್ಷನ್ ಬಗ್ಗೆನೇ ಹೇಳ್ತಾ ಇರಬೇಕು ಅವರು. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ ಅದು ಹೆಂಗೆ ಕನೆಕ್ಟ್ ಆಗಿದೆ ಅಂತ ಹೇಳಿ. ಮೇ ಬಿ ಡಿಸ್ಟ್ರಾಕ್ಷನ್ ಬಗ್ಗೆನೇ ಹೇಳ್ತಾ ಇರೋದು. ನೀವು ಆ ಲೈಟ್ ಬಲ್ಬ್ ಬ್ಲಿಂಕ್ ಆಗ್ತಾ ಇರೋದ್ರಿಂದ ಅಂದರೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋವಂಥ ಎನ್ವಿರಾನ್ಮೆಂಟ್ ಇರ್ಬೋದು. ಮೇ ಬಿ ದೆರ್ ಇಸ್ ಸಮ್ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ಸ್. ಹೊರಗಡೆಯಿಂದ ನೀವೇನೇನಾದರೂ ಫೋಕಸ್ ಮಾಡಿ ಏನಾದರೂ ಮಾಡೋಕ್ಕೆ ಹೋದಾಗ ಮೇ ಬಿ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ಅಥವಾ ಡಿಸ್ಟ್ರಾಕ್ಷನ್ಸ್. ಫಾರ್ ಎಕ್ಸಾಂಪಲ್, ಪವರ್ ಕಟ್ ಅಂತ ಜನರಲ್ ಆಗಿ ಎಲ್ಲರಿಗೂ ಪವರ್ ಕಟ್ ಅಂತ ಅಂದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಯು ಜಸ್ಟ್ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಹೆಂಗೆ ನಾನು ಅದನ್ನು ಹ್ಯಾಂಡಲ್ ಮಾಡೋದು, ಎಕ್ಸ್ಟ್ರಾ ಕ್ಯಾಂಡಲ್ಸ್ ಇರ್ಬೋದು, ಅಥವಾ ಇಫ್ ಯು ಹ್ಯಾವ್ ಬ್ಯಾಕಪ್ ದಟ್ ಈಸ್ ವಂಡರ್ಫುಲ್. ಇಲ್ಲ ಅಂದರೆ ಹೌ ವಿಲ್ ಐ ಮ್ಯಾನೇಜ್ ಅನ್ನೋ ಥರ. ಸೊ ದೇರ್ ಕ್ಯಾನ್ ಬಿ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್, ನಿಮ್ಮ ಕಂಟ್ರೋಲಿಗೆ ಮೀರಿದಂಥ ಡಿಸ್ಟರ್ಬೆನ್ಸಸ್ಸು. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ ಈಸ್ ಓಕೆ, ದಟ್ಸ್ ಟೋಟ್ಲಿ ಫೈನ್. ನಿಮ್ಮ ಕಂಟ್ರೋಲ್ ಅದಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ಸೊ ಹ್ಯಾವ್ ಅ ಸ್ಮಾರ್ಟ್ ಪ್ಲ್ಯಾನ್, ಹೆಂಗೆ ನಾನು ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದು ಅಂತ ಹೇಳಿ. ಇಫ್ ಯು ಕ್ಯಾನ್ ಕಂಟ್ರೋಲ್, ನಿಮ್ಮ ಕಂಟ್ರೋಲಲ್ಲಿದ್ದರೆ ಡೆಫಿನೆಟ್ಲಿ ಟೇಕ್ ನೆಸಸರಿ ಆ್ಯಕ್ಷನ್ಸ್ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಫೋಕಸ್ ಹೆಂಗೆ ಮಾಡೋದು ಅಂತ ನೋಡೋದಕ್ಕೆ. ಬಟ್ ಇಟ್ ಫೀಲ್ಸ್ ಲೈಕ್ ಎಕ್ಸ್ಟರ್ನಲಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್. ನೀವೇನಾದರೂ ಫೋಕಸ್ಡ್ ಆಗಿ ಏನಾದರೂ ಮಾಡೋಕ್ಕೆ ಹೋದಾಗ ದಟ್ ಈಸ್ ಒನ್ ಆಸ್ಪೆಕ್ಟ್. ಇನ್ನೊಂದು ಬಂದು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಅಲ್ಲ ಅಂದರೆ ನೀವೇ ಯು ಮೇ ಫೀಲ್ ಲೈಕ್ ಲಿಟಲ್ ಡಿಸ್ಟರ್ಬ್ಡ್. ಫೋಕಸ್ ಮಾಡೋದು ಸ್ವಲ್ಪ ಕಷ್ಟ ಇರ್ಬೋದು. ಏನೇನಾದರೂ ಫೋಕಸ್ಡ್ ಆಗಿ ಏನಾದರೂ ಮಾಡೋಣ ಅಂತ ಹೋದಾಗ ಇಮಿಡಿಯೇಟಾಗಿ ನಿಮ್ಮ ಮೂಡ್ ಸ್ವಿಂಗ್ ಆಗ್ಬೋದು, ಅಥವಾ ಆ ಒಂದು ಐಡಿಯಾಯಿಂದ ಇನ್ನೊಂದು ಐಡಿಯಾಗೆ ಜಂಪ್ ಆಗ್ಬೋದು, ಆ ಐಡಿಯಾಯಿಂದ ಇನ್ನೊಂದು ಕೆಲಸಕ್ಕೆ ಜಂಪ್ ಆಗ್ಬೋದು. ಅದರಿಂದ ಇದು ಮಾಡ್ತಾ ಅಲ್ಲಿಗೆ ಹೆಂಗೆ ಹೋದ್ರೆ ಅಂತಲೇ ಗೊತ್ತಾಗಿರಲ್ಲ. ಸೊ ಯು ಮೇ ಫೀಲ್ ಲೈಕ್ ಫ್ಲೋಟಿಂಗ್ ಎವ್ರಿವೇರ್ ಅನ್ನೋ ಥರ. ಯು ಆರ್ ಟೂ ಮಚ್ ಇನ್ ಯೋರ್ ಮೈಂಡ್ ನೆಕ್ಸ್ಟ್ ವಾರ. ಸೊ ಕಮ್ ಅಪ್ ವಿತ್ ಅ ಪ್ಲ್ಯಾನ್. ಹೆಂಗೆ ನೀವು ಈ ಥರ ಡಿಸ್ಟ್ರ್ಯಾಕ್ಟ್ ಆದಾಗ ಹೆಂಗೆ ನಿಮ್ಮನ್ನು ನೀವು ವಾಪಸ್ಸು ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ನಿಮ್ಮ ಗಮನನ ತರೋದು. ಸೊ ಹ್ಯಾವ್ ಅ ಪ್ಲ್ಯಾನ್, ಪ್ರಾಪರ್ ಪ್ಲ್ಯಾನ್. ಯಾಕೆಂದರೆ ಮೆಂಟಲಿ ಡ್ರಿಫ್ಟ್ ಆಗ್ತಾ ಇರೋ ಥರ ಇದೆ. ನೀವು ಒಂದು ಪ್ಲ್ಯಾನಿಂದ ಇನ್ನೊಂದಕ್ಕೆ, ಒಂದು ಐಡಿಯಾಯಿಂದ ಇನ್ನೊಂದಕ್ಕೆ, ಇನ್ನೇನೋ ಮಾತಾಡ್ತಾ ಇರ್ತೀರಾ, ಅದು ಮರ್ತು ಹೋಗ್ಬಿಟ್ಟಿರ್ತೀರಾ. ಸೊ ಇಟ್ ಫೀಲ್ಸ್ ಲೈಕ್ ಯು ಆರ್ ಫರ್ಗೆಟಿಂಗ್ ಸಮಥಿಂಗ್, ಏನೋ ಮರ್ತು ಹೋಗೋ ಥರ. ಐ ಹೈಲಿ ರೆಕಮೆಂಡ್ ನೆಕ್ಸ್ಟ್ ವಾರಕ್ಕೆ ಬರೆದಿಟ್ಕೊಳ್ಳೋದು ಹಿಂದಿನ ದಿನನೇ, ನೆಕ್ಸ್ಟ್ ಡೇ ಏನೆಲ್ಲ ಮಾಡಬೇಕು ನೀವು ಅಂತ ಹೇಳಿ. ಸೊ ದಟ್ ಯು ಡೋಂಟ್ ಫರ್ಗೆಟ್. ಆಲ್ ರೈಟ್, ಸೊ ದಟ್ ಯು ಆರ್ ಪ್ರಿಪೇರ್ಡ್. ಯಾವುದನ್ನು ಮರೀದಿರ, ಎಸ್ಪೆಷಲಿ ಇಂಪಾರ್ಟೆಂಟ್ ವಿಚಾರ, ಬ್ಯಾಂಕ್ ವಿಚಾರ, ಅಥವಾ ಯಾರನ್ನಾದ್ರೂ ಕಾಲ್ ಮಾಡೋದು, ರಿಪೋರ್ಟ್ಸ್ ಕಳಿಸೋದಿರ್ಬೋದು, ನೀವು ಆಫೀಸ್ ಕರಿಯರಲ್ಲೆಲ್ಲ ಇದ್ದರೆ. ಸೊ ಜಸ್ಟ್ ಹ್ಯಾವ್ ಅ ಪ್ರಾಪರ್ ಪ್ಲ್ಯಾನ್ ಇನ್ ಪ್ಲೇಸ್ ನೆಕ್ಸ್ಟ್ ವಾರ. ಇಟ್ ಫೀಲ್ಸ್ ಲೈಕ್ ನಿಮ್ಮ ಮೈಂಡ್ ಇಟ್ ಈಸ್ ಫ್ಲಿಕರಿಂಗ್. ಆಲ್ ರೈಟ್, ದಟ್ ಈಸ್ ವಾಟ್ ಇಟ್ ಈಸ್. ಸೊ ಆ ಬಲ್ಬ್ ಫ್ಲಿಕರ್ ಆಗ್ತಾ ಇದ್ದಿದ್ದು ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯೋರ್ ಮೈಂಡ್ ಫ್ಲಿಕರ್ ಆಗ್ತಾ ಇರೋದು. ಇಟ್ ಈಸ್ ಫ್ಲೋಟಿಂಗ್, ಇಟ್ ಈಸ್ ಡ್ರಿಫ್ಟಿಂಗ್. ಒಂದು ಜಾಗದಲ್ಲಿ ಅದನ್ನು ಆ್ಯಂಕರ್ ಮಾಡೋದು ಕಷ್ಟ ಆಗ್ಬೋದು ನೆಕ್ಸ್ಟ್ ವೀಕು ಸ್ವಲ್ಪ. ಸೊ ಕಮ್ ಅಪ್ ವಿತ್ ದ ಪ್ಲ್ಯಾನ್. ಹೆಂಗೆ ಈ ಥರ ಡ್ರಿಫ್ಟ್ ಆದಾಗ ಹೌ ವಿಲ್ ಐ ಬ್ರಿಂಗ್ ಇಟ್ ಬ್ಯಾಕ್ ಅಂತ ಹೇಳಿ. ಮೊದಲನೇದು ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ವರ್ಕೌಟ್ ರೂಟೀನ್ ಇದ್ದರೆ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ವಾರ. ಸೊ ದಟ್ ಯು ಕ್ಯಾನ್ ಆ್ಯಂಕರ್ ಯುವರ್ ಸೆಲ್ಫ್. ವರ್ಕೌಟ್ ಮಾಡಬೇಕಾದ್ರೆ ವೆನ್ ಯು ಆರ್ ಸ್ವೆಟಿಂಗ್ ಆ್ಯಂಡ್ ಆಲ್, ಬೇರೆ
ಮೈಂಡ್ ಎಲ್ಲ ಕಡೆ ಡ್ರಿಫ್ಟ್ ಆಗೋದಕ್ಕಾಗೋದಿಲ್ಲ. ಸೊ ಹ್ಯಾವ್ ಅ ಪ್ರಾಪರ್ ವರ್ಕೌಟ್ ಪ್ಲ್ಯಾನ್, ಹ್ಯಾವ್ ಅ ಪ್ರಾಪರ್ ಟು ಡೂ ಲಿಸ್ಟ್. ಅಟ್ಲೀಸ್ಟ್ ಏನು ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಈವನ್ ಯುವರ್ ಮೈಂಡ್ ಈಸ್ ಡ್ರಿಫ್ಟಿಂಗ್ ಎವ್ರಿವೇರ್, ಅಟ್ಲೀಸ್ಟ್ ಮಾಡಬೇಕಾಗಿರೋದನ್ನೆಲ್ಲ ಅಂತೂ ಮಾಡ್ತಿರ್ತೀರಾ. ಸೊ ದಟ್ ಈಸ್ ವಾಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಹ್ಯಾವ್ ಅ ಪ್ಲ್ಯಾನ್. ಮತ್ತು ಮೇ ಬಿ ಆ ಒಂದು ಎಕ್ಸಾಂಪಲ್ನ ಸ್ಟಾರ್ಟಿಂಗಲ್ಲೇ ಕೊಟ್ಟೋದಕ್ಕೆ ನಿಮ್ಮ ಏರಿಯಾನಲ್ಲಿ ಪವರ್ ಕಟ್ಟು ಅಥವಾ ಫ್ಲಕ್ಚುಯೇಷನ್ ಏನಾದರೂ ಇದ್ದರೆ ನ್ಯೂಸ್ ಪೇಪರಲ್ಲಿ ನೋಡಿದ್ರೆ ಬಿ ಪ್ರಿಪೇರ್ಡ್ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ. ಈವನ್ ಅದರ್ವೈಸ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ ಅಥವಾ ನಿಮ್ಮ ಇಂಟರ್ನಲ್ ಮೈಂಡ್ ಬಂದು ಇಟ್ ಫೀಲ್ಸ್ ಲೈಕ್ ಯು ಆರ್ ಗೆಟಿಂಗ್ ಡಿಸ್ಟ್ರಾಕ್ಟೆಡ್ ಅನ್ನೋ ಥರ. ದ ಫಸ್ಟ್ ಕಾರ್ಡ್ ಇಸ್ ಡ್ರ್ಯಾಗನ್ ಲೇಯರ್. ನನಗೆ ಈ ಕಾರ್ಡ್ ನೋಡಿದರೆ ಅನ್ನಿಸ್ತಾ ಇರೋದು ದಿಸ್ ಕ್ಯಾನ್ ಬಿ ಡಿಸ್ಟ್ರಾಕ್ಷನ್ ನಿಮ್ಮ ಹೊರಗಡೆ ಜನರಿಂದನೂ ಕೂಡ. ನೀವೇನೋ ಮಾಡಬೇಕು ಅಂತ ನೀವು ಇಂಟ್ರೆಸ್ಟೆಡ್ ಆಗಿ ಹೋಗ್ಬೋದು. ವಿ ಹ್ಯಾವ್ ಫೀಲ್ಡ್ ಆಫ್ ಡ್ರೀಮ್ಸ್ ನೆಕ್ಸ್ಟು. ಸೊ ನೀವೇನೇನಾದರೂ ಇಂಟ್ರೆಸ್ಟೆಡ್ ಆಗಿ ಮಾಡಬೇಕು ಅಂತ ಹೋಗ್ಬೋದು, ಜನರು ನಿಮ್ಮನ್ನು ಡಿಸಪಾಯಿಂಟ್ ಮಾಡ್ಬೋದು. ಅಂದರೆ ನೀನು ಯಾವತ್ತೂ ಇದು ಮಾಡಿಲ್ಲ, ಇದು ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇದುವರೆಗೂ ನೀವು ರನ್ಗೆ ಹೋಗಿಲ್ಲ, ಜಾಗಿಗೆ ಹೋಗಿಲ್ಲ, ಯು ಆರ್ ಸೋ ಎಂಥೂಸಿಯಾಸ್ಟಿಕ್, ಈ ವಾರದಿಂದ ನಾನು ಶುರು ಮಾಡ್ತೀನಿ ಅಂತ ಹೇಳಿ ಶೂಸ್ ಎಲ್ಲ ಎತ್ತಿಟ್ಕೊಂಡಿದ್ದೀರಾ ಅಥವಾ ರೆಡಿ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಜಸ್ಟ್ ಅನ್ ಎಕ್ಸಾಂಪಲ್. ನಿಮ್ಮ ಮನೆಯಲ್ಲಿ ಹೇಳ್ಬೋದು, ಇದೆಲ್ಲ ಏನು ಹೊಸದಾಗಿ ಫ್ಯಾನ್ಸಿಯಾಗಿ ಯಾವತ್ತೂ ಮಾಡಿಲ್ಲ, ಇವಾಗ ಮಾಡಿಬಿಡ್ತೀಯಾ, ಸುಮ್ಮನೆ ಟೈಮ್ ವೇಸ್ಟು, ಸುಮ್ಮನೆ ಟೈಮ್ ಪಾಸ್ ಮಾಡ್ತೀಯಾ ಅಂತ ಹೇಳಿ ಇಮಿಡಿಯೇಟ್ಲಿ ನಿಮ್ಮ ಮೂಡು ಆಫ್ ಆಗಿ ಸೊ ಐ ಕಾಂಟ್ ಡೂ ಇಟ್ ಅನ್ನೋ ಥರ ನಿಮ್ಮ ಇಡೀ ಎಂಥೋಸಿಯಾಸಮ್ನ ಬೇರೆಯವರಿಂದಾಗಿ ನಿಮ್ಮ ಐಡಿಯಾಸು ನಿಮ್ಮ ವಿಷನ್ ಬಂದು ನೀವು ಹಾಳು ಮಾಡ್ಕೊಳ್ತಾ ಇರೋ ಥರ ಇದೆ. ಬೇರೆಯವರಿಂದ ನಿಮ್ಮ ಮೂಡ್ ಹಾಳಾಗೋ ಥರ ಇದೆ. ಸೊ ಡೋಂಟ್ ಬಾದರ್ ಜನರು ಏನು ಹೇಳ್ತಾರೆ ಅಂತ. ನಿಮಗೆ ಯಾವತ್ತೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಪ್ಲೀಸ್ ಡೂ ಇಟ್. ಬೇರೆಯವ್ರ ಬಗ್ಗೆ ಅವ್ರ ಬಗ್ಗೆ ಇವ್ರೇನು ಹೇಳ್ತಾರೆ, ಇವ್ರ ಐಡಿಯಾಸ್ ಏನಿದೆ, ಸೊ ಡೋಂಟ್ ವರಿ ಸೋ ಮಚ್. ಸೊ ನೀವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಡೆಫಿನೆಟ್ಲಿ ಡೂ ಇಟ್. ಸೊ ನೀವು ಮಾಡ್ತಾ ಮಾಡ್ತಾ ಜನರಿಗೆ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ, ಇವರು ಅಂದಿದ್ರು ಮಾಡಲ್ಲ ಅಂದ್ಕೊಂಡಿದ್ದೆ, ಬಟ್ ದೇ ಆರ್ ಪ್ರೆಟಿ ಸ್ಟ್ರಾಂಗ್. 3 ತಿಂಗಳಾದರೂ ಇನ್ನೂ ಮಾಡ್ತಿದ್ದಾರೆ ಆ ಜಾಗ್ ಅಥವಾ ವಾಕ್, ಆ ವರ್ಕೌಟ್. ಸೊ ಆ ರೀತಿ ಸರ್ಪ್ರೈಸ್ ಪೀಪಲ್, ಶಾಕ್ ದೆಮ್. ಅವ್ರು ಹೇಳಿದ್ದಕ್ಕೆ ಹೆದರ್ಕೊಂಡು ಅಥವಾ ಹೌದೇನೋ ನಾನು ಹಿಂಗೇನೋ ಅಂತ ಹೇಳಿ ಡೋಂಟ್ ಅಂಡರ್ ಎಸ್ಟಿಮೇಟ್ ನಿಮ್ಮನ್ನು ನೀವು ನೆಕ್ಸ್ಟ್ ವೀಕು. ಬಿಕಾಸ್ ಯು ಹ್ಯಾವ್ ಟು ಫೇಸ್ ಯುವರ್ ಲಿಮಿಟೇಷನ್ಸ್. ನೆಕ್ಸ್ಟ್ ವೀಕು ನಿಮ್ಮ ಲಿಮಿಟೇಷನ್ಸ್ನ ಫೇಸ್ ಮಾಡುವಂಥ ಸಿಚುವೇಶನ್ ಬರ್ಬೋದು. ಇನ್ನೊಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಾವು ಯಾರ ಜೊತೆ ಇಂಪಾರ್ಟೆಂಟ್ 5 ವ್ಯಕ್ತಿಗಳ ಜೊತೆ ನಾವು ಯಾವ 5 ವ್ಯಕ್ತಿಗಳ ಜೊತೆ ನಮ್ಮ ಸಮಯನ ತುಂಬ ಕಳಿತೀವಿ, ನಮ್ಮ ಕ್ಯಾರೆಕ್ಟರ್ಸು, ನಮ್ಮ ಹ್ಯಾಬಿಟ್ಸು ಪ್ರತಿಯೊಂದೂ ಅವ್ರ ರೀತಿ ಅಥವಾ ಅವ್ರಿಗೆ ಮ್ಯಾಚ್ ಮಾಡೋ ಥರ ಮಾಡ್ಕೊಂಡು ಬಿಡ್ತೀವಿ. ಅದಕ್ಕೆ ಹೇಳೋದು, ಯಾವಾಗಲೂ ನಮಗಿಂತ ಸಕ್ಸಸ್ಫುಲ್ ಆಗಿರೋವಂಥವ್ರನ್ನ, ಆಲ್ರೆಡಿ ಅಚೀವ್ ಮಾಡಿರೋರನ್ನ ಅಥವಾ ಪಾಸಿಟಿವ್ ಆಗಿರೋವಂಥವ್ರನ್ನ ಅಥವಾ ಪ್ರೋತ್ಸಾಹ ಮಾಡುವಂಥವ್ರನ್ನ, ಪ್ರೊಡಕ್ಟಿವ್ ಆಗಿರೋವಂಥವ್ರನ್ನ, ಈ ಥರದವ್ರ ಜೊತೆ ನಾವು ಸಮಯ ಕಳೆದಾಗ ಯು ವಿಲ್ ಆಲ್ಸೋ ಬಿ ಮೋಟಿವೇಟೆಡ್, ಪ್ರೊಡಕ್ಟಿವ್. ನಿಮ್ಮ 4 ಜನ ಫ್ರೆಂಡ್ಸೂ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ, ಫಿಟ್ ಆಗಿದ್ದಾರೆ ಅಥವಾ ದಿನ ವರ್ಕೌಟ್ ಮಾಡ್ತಾರೆ. ನೀವು ಒಬ್ಬರೇ ಕೌಚಲ್ಲಿ ಕೂತ್ಕೊಂಡಿದ್ದು ಮೀಟ್ ಮಾಡೋಕ್ಕೆ ಹೋದಾಗ ಇಟ್ ವಿಲ್ ನಾಟ್ ಮ್ಯಾಚ್. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್. ಸೊ ಅದನ್ನು ಒಂದು ಸಲ ನಿಮ್ಮ ಕ್ಲೋಸ್ ಸರ್ಕಲ್ ಮೇಲೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮ್ಮ ಕ್ಲೋಸ್ ಸರ್ಕಲ್ ಯಾವುದು, ಹೌ ಆರ್ ದೇ ಇನ್ಫ್ಲೂಯೆನ್ಸಿಂಗ್ ಯು, ಹೆಂಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ ಮೇಲೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಓಕೆ, ಇನ್ಫಾರ್ಮೇಷನ್ ಅಂತಲೂ ಬಂತು ವರ್ಡು. ಸೊ ವಿಚ್ ಮೀನ್ಸ್ ಆ ಒಂದು ಇನ್ಫಾರ್ಮೇಷನನ್ನು ತೊಗೊಳ್ಳಿ. ಯಾರ ಜೊತೆ ನಿಮ್ಮ ಸಮಯ ನೀವು ತುಂಬ ಕಳಿತೀರ. ಅಫ್ಕೋರ್ಸ್ ನಾವು ಫ್ಯಾಮಿಲಿನ ದೂರ ಮಾಡೋಕ್ಕಾಗಲ್ಲ. ನಾವು ಫ್ಯಾಮಿಲಿ ಜೊತೆ ಇದ್ದರೆ ನಮ್ಮ ಪೇರೆಂಟ್ಸ್ ಇರ್ಬೋದು, ಸಿಬ್ಲಿಂಗ್ಸ್ ಇರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಇವ್ರನ್ನೆಲ್ಲ ದೂರ ಮಾಡೋಕ್ಕಾಗಲ್ಲ. ಬಟ್ ಅವರಲ್ಲಿರುವಂಥ ಒಳ್ಳೆ ಕ್ವಾಲಿಟೀಸ್ ಏನು, ನೀವು ಅಪ್ರಿಷಿಯೇಟ್ ಮಾಡುವಂಥ ಕ್ವಾಲಿಟೀಸ್ ಏನು, ಅದನ್ನು ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ ಮೆಟಮಾರ್ಫಸಿಸ್. ಯು ಆರ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಚೇಂಜಸ್. ಗ್ರೂಪ್ ನಂಬರ್ 2 ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಚೇಂಜ್ ಅಂತ ಅಂದರೆ ನಿಮ್ಮ ಒಂದು ಅಪ್ಗ್ರೇಡೇಷನ್, ನಿಮ್ಮ ಲೈಫನ್ನ ನೀವು 360 ಡಿಗ್ರಿ ಚೇಂಜ್ ಮಾಡ್ಕೊಳ್ಳೋವಂಥ ಒಂದು ಪ್ರಾಸೆಸ್ಸಲ್ಲಿದ್ದೀರಾ. ನಿಮ್ಮನ್ನು ನೀವು ಕಂಪ್ಲೀಟಾಗಿ ಬದಲಾಯಿಸ್ಕೊಳ್ಳೋವಂಥ ಒಂದು ಪ್ರಾಸೆಸ್ಸಲ್ಲಿದ್ದೀರಾ. ಸೊ ಲಿಸನ್ ಟು ಯುವರ್ ವಾಯ್ಸ್, ಲಿಸನ್ ಟು ಯುವರ್ ಸೋಲ್, ಲಿಸನ್ ಟು ಯೋರ್ ಓನ್ ಇಂಟ್ರೆಸ್ಟ್, ನಿಮ್ಮದೇ ಆದಂಥ ಇಂಟ್ರೆಸ್ಟು. ಯಾಕೆಂದರೆ ಡೆಫಿನೆಟ್ಲಿ ಐ ಆಮ್ ಸೀಯಿಂಗ್ ಅಂಥ ಒಂದು ಸಪೋರ್ಟ್ ಇಲ್ಲದೆ ಇರ್ಬೋದು, ಅಥವಾ ಬೇರೆಯವ್ರು ಏನೋ ಒಂದು ಅವ್ರಿಗೆ ಗೊತ್ತಿಲ್ಲದಿರೋ ಒಂದು ಕಮೆಂಟ್ ಮಾಡಿದರೆ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಡ್ಬೋದು. ಸೊ ಡೋಂಟ್ ವರಿ ಅಬೌಟ್ ಅದರ್ಸ್. ನಿಮ್ಮ ಡ್ರೀಮ್ಸ್ ಮೇಲೆ ಫೋಕಸ್ ಮಾಡಿ. ಯಾಕೆಂದರೆ ನೆಕ್ಸ್ಟ್ ವೀಕು ಸ್ವಲ್ಪ ನಿಮ್ಮ ಲಿಮಿಟ್ನ ಪುಷ್ ಮಾಡ್ಬೋದು, ನೀವು ಪುಷ್ ಮಾಡಬೇಕಾಗಿರೋಂಥ ಸಿಚುವೇಶನ್ ಬರ್ಬೋದು.
ಮತ್ತು ಯು ಹ್ಯಾವ್ ಟು ಬಿ ಹೈಲಿ ಫೋಕಸ್ಡ್ ನೆಕ್ಸ್ಟ್ ವೀಕು. ಕಾಂಟ್ರಡಿಕ್ಟರಿ ಆ್ಯಕ್ಚುಲಿ ನಿಮಗೆ ಫೋಕಸ್ ಸ್ವಲ್ಪ ಕಡಿಮೆ ಇರೋ ಥರ ಇದೆ ನೆಕ್ಸ್ಟ್ ವೀಕು. ಬಟ್ ನೆಕ್ಸ್ಟ್ ವೀಕ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಫೋಕಸ್ಡ್ ನಿಮ್ಮ ಬಗ್ಗೆ, ನಿಮ್ಮ ಡ್ರೀಮ್ಸ್ ಬಗ್ಗೆ. ಆಲ್ರೈಟ್, ಸೊ ವಿ ಹ್ಯಾವ್ ಮೆಟಮಾರ್ಫಸಿಸ್ ಹಿಯರ್. ಸೊ ಮೆಟಮಾರ್ಫಸಿಸ್ ಬಂತು. ಈ ಕಾರ್ಡ್ ಎನರ್ಜಿ ಬರ್ತಾ ಇರೋದು ಮೇ ಬಿ ಪಾಸ್ಟ್ 6 ಮಂತ್ಸಿಂದನೂ ನಿಮ್ಮ ಎನರ್ಜಿ ನೀವು ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದೀರಾ. ಮೇ ಬಿ ನೆಕ್ಸ್ಟ್ 2 to 5 ಇಯರ್ಸ್ ತನಕನೂ ಈ ಪ್ರಾಸೆಸ್ ಇರೋ ಥರ ಇದೆ. ಯುವರ್ ಟ್ರಾನ್ಸ್ಫರ್ಮೇಷನ್ ಜರ್ನಿ ಕಂಪ್ಲೀಟಾಗಿ ನಿಮ್ಮನ್ನು ನೀವು ಹಿಂದೆ ತಿರುಗಿ ನೋಡಿದ್ರೆ ಯು ವಿಲ್ ನಾಟ್ ಬಿ ರೆಕಗ್ನೈಸಬಲ್. ಆಲ್ ರೈಟ್, ಸೊ ಯಾವುದೋ ಫ್ರೆಂಡ್ಶಿಪ್ ಮುಂಚೆ ಮಾಡಿರ್ತೀರ, 5 ವರ್ಷ ಬಿಟ್ಕೊಂಡು ನೀವು ಮೀಟ್ ಮಾಡಿದರೆ ಪೀಪಲ್ ವೋಂಟ್ ರೆಕಗ್ನೈಸ್ ಯು. ಲೈಕ್ ಓ ಹಿಂಗಾಗ್ಬಿಟ್ರಾ, ಇದನ್ನು ಮಾಡಿದ್ರಾ, ಓ ಯಾವಾಗ ಈ ಥರ ವೆಯ್ಟ್ ಲಾಸ್ ಆಯ್ತು, ಯಾವಾಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಐ ಕಾಂಟ್ ಇವನ್ ರೆಕಗ್ನೈಸ್ ಯು ಅನ್ನೋ ಥರ. ಲೈಕ್ ಅವ್ರಿಗೆಲ್ಲ ವಯಸ್ಸಾದಂಗೆ ಆಗಿರ್ಬೋದು ಅಥವಾ ಅವ್ರ ಎನರ್ಜಿ ಕಳ್ಕೊಂಡಂಗೆ ಇರ್ಬೋದು. ಬಟ್ ನಿಮಗೆ ಇನ್ನೂ ಫುಲ್ ಆಫ್ ಎನರ್ಜಿ ಥರ ಇರೋ ಥರ ಇರ್ಬೋದು ನೆಕ್ಸ್ಟ್ 2 to 5 ಇಯರ್ಸ್. ಬಟ್ ಈ ವಾರ ಬಂದು ನಿಮ್ಮ ಟ್ರಾನ್ಸ್ಫರ್ಮೇಷನ್ ಜರ್ನಿನ ಚಾಲೆಂಜ್ ಮಾಡಿದರೆ ಯಾರಾದರೂ, ಸೊ ಡೋಂಟ್ ವರಿ. ದಿಸ್ ಕ್ಯಾನ್ ಬಿ ಅ ಲಿಟಲ್ ಬಿಟ್ ಆಫ್ ಡಿಸ್ಟ್ರಾಕ್ಷನ್. ಯು ಮೇ ಫೀಲ್ ಅ ಲಿಟಲ್ ಡಿಸಪಾಯಿಂಟೆಡ್ ಕೂಡ ನಿಮ್ಮ ಜರ್ನಿ ಬಗ್ಗೆ ಅಥವಾ ನಿಮ್ಮ ಜರ್ನಿನ ಕ್ವೆಶನ್ ಮಾಡೋದ್ರ ಬಗ್ಗೆ. ಒಂದು ವಿಚಾರ ಗ್ರೂಪ್ ನಂಬರ್ 2, ಡೋಂಟ್ ಬಿಲೀವ್ ಯೋರ್ ಥಾಟ್ಸ್ ನೆಕ್ಸ್ಟ್ ವೀಕು. ನಿಮ್ಮ ಮೈಂಡಲ್ಲಿ ಏನು ಬರ್ತಾ ಇದೆ, ನಿಮ್ಮ ಥಾಟ್ಸ್ ಏನು ಹೇಳ್ತಾ ಇದೆ, ನಿಮ್ಮನ್ನು ಡಿಮೋಟಿವೇಟ್ ಮಾಡಿದರೆ, ನಿಮ್ಮನ್ನ ಡಿಸ್ಕರೇಜ್ ಮಾಡಿದರೆ, ಅಥವಾ ನನ್ನ ಕೈಲಿ ಇದಾಗಲ್ಲ ಅಂಥೇಳಿ ನಿಮ್ಮ ಇಂಟರ್ನಲ್ ಡೈಲಾಗ್ ಸ್ವಲ್ಪ ಕ್ರಿಟಿಕಲ್ ಆದರೆ, ಇಗ್ನೋರ್ ದ್ಯಾಟ್. ದೋಸ್ ಥಾಟ್ಸ್ ಆರ್ ನಾಟ್ ರಿಯಲ್. ಆ ಥಾಟ್ಸು ಯಾವುದೇ ಕಾರಣಕ್ಕೂ ನಿಜ ಅಲ್ಲ. ಯಾಕೆಂದರೆ ಈ ಕಾರ್ಡ್ ಬಂದು ದಿಸ್ ಇಸ್ ಕಂಟ್ರೋಲಿಂಗ್ ಮೈಂಡ್. ಮೈಂಡನ್ನ ಕಂಟ್ರೋಲಿಗೆ ತಗೊಳ್ತಾ ಇರೋದು. ಮೈಂಡ್ ಏನು ಹೇಳುತ್ತೆ ಅದನ್ನು ಕೇಳೋದಲ್ಲ, ನಾವು ಮೈಂಡನ್ನು ಯಾವ ರೀತಿ ಬೇಕೋ ಅದನ್ನು ಬದಲಾಯಿಸ್ಕೊಳ್ತಾ ಇರೋದು, ವಿಚ್ ಈಸ್ ಅ ಕ್ಲಿಯರ್ ಇಂಡಿಕೇಶನ್. ಇಲ್ಲಿ ನೆಕ್ಸ್ಟ್ ವೀಕು ಮೈಂಡ್ ನಿಮ್ಮನ್ನ ಟ್ರಿಕ್ ಮಾಡೋ ಥರ ಯು ಹ್ಯಾವ್ ಟು really take care of your energy, your mind next week. Group number 2, the Hanged Man. This is what it is. Pause. Next week ಗೆ don't take any serious decision. ನಿಮ್ಮ ಮೈಂಡನ್ನ, ನಿಮ್ಮ ಥಾಟ್ಸ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಡಿ. ಜನರು ಏನು ಹೇಳ್ತಾ ಇದ್ದಾರೆ ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಡಿ. ಆದಷ್ಟು ಇಗ್ನೋರ್ ಎವ್ರಿಥಿಂಗ್, ಇಗ್ನೋರ್ ಯುವರ್ ಓನ್ ಥಾಟ್ಸ್, ಇಗ್ನೋರ್ ಯುವರ್ ಕ್ರಿಟಿಕಲ್ ಥಿಂಕಿಂಗ್ ಅಲ್ಲ, ಕ್ರಿಟಿಕಲ್ ನಿಮ್ಮ ಬಗ್ಗೆ ನೀವೇ ಕ್ರಿಟಿಸೈಸ್ ಮಾಡ್ಕೊಳ್ಳೋ ಅಂತ ಒಂದು ಥಾಟ್ಸು ಅಥವಾ ಐಡಿಯಾಸ್ ಎಲ್ಲ ಬಂದರೆ ಇಮ್ಮಿಡಿಯೇಟಾಗಿ ನಿಮಗೆ ನೀವು ಹೇಳ್ಕೊಳ್ಳಿ, ದಿಸ್ ಈಸ್ ನಾಟ್ ಟ್ರೂ, ದಿಸ್ ಟು ಶಲ್ ಪಾಸ್, ದಿಸ್ ಈಸ್ ನಾಟ್ ಟ್ರೂ ಅಂಥೇಳಿ. ಐ ಬಿಲೀವ್ ಇನ್ ಮೈ ಸೆಲ್ಫ್, ದಿಸ್ ಥಾಟ್ ಈಸ್ ನಾಟ್ ಟ್ರೂ. ಐ ಬಿಲೀವ್ ಇನ್ ಮೈ ಡ್ರೀಮ್ಸ್, ದಿಸ್ ಥಾಟ್ ಈಸ್ ನಾಟ್ ಟ್ರೂ. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಎನರ್ಜಿ ನೆಕ್ಸ್ಟ್ ವೀಕಿಂದ ಮೂವ್ ಆಗೋದಕ್ಕೆ. ಬಟ್ ಹೌವೆವರ್ ಇದು ಕಂಪ್ಲೀಟ್ ವೀಕ್ ಈ ರೀತಿ ಇರುತ್ತೆ ಅಂತ ಅಲ್ಲ. ಯು ಹ್ಯಾವ್ ಕಿಂಗ್ ಆಫ್ ಕಪ್ಸ್, ದಟ್ ಈಸ್ ಅಬೌಟ್ ಎಮೋಷನ್ಸ್. ಅಗೇನ್ ಈ ಕಾರ್ಡ್ ಹೇಳ್ತಾ ಇರೋದು ದೇರ್ ಕ್ಯಾನ್ ಬಿ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಸ್ ನೆಕ್ಸ್ಟ್ ವೀಕು. ಸೊ ಬಿ ವೆರಿ ಕೇರ್ಫುಲ್ ಅನ್ನೋದಕ್ಕಿಂತ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಬೇಡಿ ಜನರು ಏನು ಹೇಳ್ತಿದ್ದಾರೆ ಅಥವಾ ಏನು ಕಮೆಂಟ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಡೋಂಟ್ ಟೇಕ್ ಎನಿ ಆಫ್ ದಟ್ ವೆರಿ ವೆರಿ ಸೀರಿಯಸ್ಲಿ. ಬಟ್ ವೀಕ್ ಎಂಡ್ ಆಗ್ತಾ ಯು ಆರ್ ಫೀಲಿಂಗ್ ಮಚ್ ಬೆಟರ್. ನಿಮ್ಮ ಮೈಂಡು ವಾಪಸ್ ನಿಮ್ಮ ಕಂಟ್ರೋಲಲ್ಲಿರೋ ಥರ ಅಥವಾ ಯು ಮೇ ಫೀಲ್ ರಿಯಲಿ ಗುಡ್. ನಿಮ್ಮ ಬಗ್ಗೆ ನೀವು, ನಿಮ್ಮ ಐಡಿಯಾಸ್ ಬಗ್ಗೆ, ನಿಮ್ಮ ವಿಷನ್ ಬಗ್ಗೆ. ಇದು ಟೆಂಪ್ರವರಿ ಥಾಟ್ ಪ್ರಾಸೆಸ್. ಇದು ನೆಕ್ಸ್ಟ್ ವೀಕ್ ಬರ್ತಾ ಇರೋದು. ನಿಮ್ಮನ್ನು ನೀವು ಕ್ರಿಟಿಕಲ್ ಆಗಿ ಅಥವಾ ಕ್ರಿಟಿಸೈಸ್ ಮಾಡೋ ಥರ ಎನರ್ಜಿ. ಬಟ್ ಯು ಆರ್ ಗೇನಿಂಗ್ ದಿಸ್ ಕ್ಲಾರಿಟಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ವೀಕಲ್ಲಿ. ಇಮ್ಮಿಡಿಯೇಟಾಗಿ ಹಿಂಗೆ ಅನ್ನಿಸ್ಬೋದು, ಬಟ್ ದಿಸ್ ಈಸ್ ನಾಟ್ ಅ ಕಂಪ್ಲೀಟ್ ರಿಯಾಲಿಟಿ ನಿಮ್ಮದು ನೆಕ್ಸ್ಟ್ ವೀಕಿಗೆ. ಗ್ರೂಪ್ ನಂಬರ್ 2, ಅಗೇನ್ ವೆರಿ ಸ್ಟ್ರಾಂಗ್ಲಿ ಡೋಂಟ್ ಬಿಲೀವ್ ನಿಮ್ಮ ಥಾಟ್ಸ್ನ. ಈ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡೋದಿದ್ರೆ ಮತ್ತು ಹೊರಗಡೆ ಜನರು ಏನಾದರೂ ಹೇಳೋದಿದ್ರೆ, ಡೋಂಟ್ ಫೋಕಸ್ ಆನ್ ಆಲ್ ದ್ಯಾಟ್. ನಿಮ್ಮ ಫೋಕಸ್ಸು ನಿಮ್ಮ ಮೇಲೆ ಇರಲಿ, ನಿಮ್ಮ ಫೋಕಸ್ಸು ನಿಮ್ಮ ಡ್ರೀಮ್ಸ್ ಮೇಲೆ ಇರಲಿ, ನಿಮ್ಮ ಫೋಕಸ್ಸು ನೀವು ಮಾಡ್ತಾ ಇರೋವಂಥ ಕೆಲಸದ ಮೇಲೆ ಇರಲಿ. ಅಗೇನ್ ಟು ಡೂ ಲಿಸ್ಟ್ ಬರ್ಕೊಳ್ಳಿ, ಯಾಕೆಂದರೆ ಮಿಸ್ ಮಾಡೋ ಸಾಧ್ಯತೆ ಇದೆ. ತುಂಬ ಮೈಂಡಲ್ಲಿರೋದ್ರಿಂದ ನೆಕ್ಸ್ಟ್ ವೀಕು ಡ್ರಿಫ್ಟ್ ಆಗ್ತಾ ಇದ್ದೀರಾ, ಮರ್ತೋಗೋವಂಥ ಚಾನ್ಸಸ್ ಇರುತ್ತೆ. ಏನೋ ಮಾಡಬೇಕಂತ ಅಂದ್ಕೊಳ್ತೀರಾ, ಯಾರಿಗೋ ಕಾಲ್ ಮಾಡಬೇಕಂತ ಅಂದ್ಕೊಳ್ತೀರಾ ಇಂಪಾರ್ಟೆಂಟ್ ಆಗಿರೋದು, ಬಟ್ ಅದನ್ನು ಇಗ್ನೋರ್ ಮಾಡ್ಬೋದು ಅಥವಾ ಅದನ್ನು ಟೋಟಲಾಗಿ ಮರ್ತು ಹೋಗ್ಬಿಡ್ಬೋದು. ಸೊ ಹ್ಯಾವ್ ಅ ಪ್ರಾಪರ್ ಪ್ಲ್ಯಾನ್, ಟು ಡೂ ಲಿಸ್ಟ್, ಹ್ಯಾವ್ ಅ ಪ್ರಾಪರ್ ವಿಷನ್. ಈ ರೀತಿ ಡ್ರಿಫ್ಟ್ ಆಗ್ತಿದ್ರೆ ಏನು ಮಾಡೋದು, ನನ್ನನ್ನು ನಾನು ವಾಪಸ್ಸು ಕಂಟ್ರೋಲಿಗೆ ತೊಗೊಳ್ಳೋದಕ್ಕೆ ಅಂಥೇಳಿ. ಅಗೇನ್ ವೆರಿ ಸ್ಟ್ರಾಂಗ್ ರೆಕಮೆಂಡೇಶನ್ ನೆಕ್ಸ್ಟ್ ವೀಕಿಗೆ. ವರ್ಕೌಟ್ ಮಾಡೋದು, ಎಕ್ಸಸೈಸ್ ಮಾಡೋದು, ಮೆಡಿಟೇಷನ್ ಮಾಡೋದು, ವಾಕಿಗೆ ಹೋಗೋದು,
ಸ್ವೆಟ್ ಆಗೋದು ಮತ್ತು ಐಮ್ ಆಲ್ಸೋ ಸೇಯಿಂಗ್ ಮ್ಯೂಸಿಕ್ ಹಿಯರ್ ಪ್ಲೇಯಿಂಗ್ ಮ್ಯೂಸಿಕ್, ನಿಮಗೆ ತುಂಬ ಇಷ್ಟ ಆಗಿರೋಂಥ ಮ್ಯೂಸಿಕ್ನ ಹಾಕ್ಕೊಳ್ಳೋದು. ಎವ್ರಿ ಟೈಮ್ ನಿಮ್ಮ ಮೈಂಡ್ ನಿಮ್ಮನ್ನು ಟ್ರಿಕ್ ಮಾಡ್ತಿದ್ರೆ ಅಥವಾ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋವಂಥ ಸಿಚುವೇಶನ್ಸ್ ಬಂದರೆ ಅಥವಾ ಹೊರಗಡೆ ಜನರು ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ನಿಮಗೆ ಬೇಜಾರಾಗಿ ಡಲ್ ಅಂತ ಅನಿಸೋ ಅಂಥ ಸಿಚುವೇಶನ್ ಬಂದರೆ ಪ್ಲೇ ಯುವರ್ ಫೇವ್ರೆಟ್ ಮ್ಯೂಸಿಕ್ ಆರ್ ಗೋ ಔಟ್ ಫಾರ್ ಅ ರನ್ ಆರ್ ಜಾಗ್ ಆರ್ ವಾಕ್, ಅಥವಾ ನೇಚರ್ನ ನೋಡೋದು. ಇಮಿಡಿಯೇಟಾಗಿ ಆಚೆ ಹೋಗಿ ಲುಕ್ ಅಟ್ ಸನ್. ಓಕೆ, ಸೊ ಸೂರ್ಯ ಒಂದು ದಿನ ಸಾಯಂಕಾಲ ಸೆಟ್ ಆಗುತ್ತೆ, ದಿನ ಬೆಳಗ್ಗೆ ರೈಸ್ ಆಗುತ್ತೆ. ಸೊ ಅದೇ ರೀತಿ ಈ ವಾರ ಅಥವಾ ಈಗ ಇರೋವಂಥ ಮೂಡು ಇಮಿಡಿಯೇಟಾಗಿ ಫ್ಲಕ್ಚುಯೇಟ್ ಆದರೆ ನೋ ದ್ಯಾಟ್ ಕೆಳಗಡೆ ಹೋಗಿರೋ ಮೂಡು ಮೇಲೆ ಬಂದೇ ಬರುತ್ತೆ. ದೆರ್ ಇಸ್ ನೋ ಅದರ್ ವೇ, ಕೆಳಗೆ ಹೋಗಿರೋದು ಮೇಲೆ ಬರಲೇಬೇಕು. ಸೊ ಇಟ್ ಫ್ಲಕ್ಚುಯೇಟ್ಸ್, ಓಕೆ, ವಿಚ್ ಇಸ್ ನಾಟ್ ಎಂಟೈರ್ಲಿ ಟ್ರೂ ನಿಮ್ಮ ಥಾಟ್ಸು. ಸೊ ಈ ಥರ ನಿಮ್ಮ ಮೈಂಡು ನಿಮ್ಮನ್ನು ಟ್ರಿಕ್ ಮಾಡುವಂಥ ಸಿಚುವೇಶನ್ ಬಂದಾಗ look at that, we have Queen of Swords and King of Swords. You will gain control, okay? Slowly next week you will gain control. ಆ ಕ್ಲಾರಿಟಿ ತಿರ್ಗಾ ಬರುತ್ತೆ, ಮತ್ತೆ ಆ ಪವರು, ಆ ಸ್ಟ್ರೆಂತ್, ಎವ್ರಿಥಿಂಗ್ ಇಸ್ ಗೋನ್ ಬಿ ಆಲ್ ರೈಟ್. ಸೊ ಯಾ, ಅಗೇನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಒಂದ್ಸಲ ಅಬ್ಸರ್ವ್ ಮಾಡಿ ನೀವು ಯಾರ ಜೊತೆ ತುಂಬ ಸಮಯ ಕಳೀತಾ ಇರ್ತೀರಾ ಯೂಶ್ವಲಿ ಅಂಥೇಳಿ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅವರಲ್ಲಿ ಯಾವ ಕ್ವಾಲಿಟೀಸ್ ನಿಮ್ಗೆ ಇಷ್ಟ. ಒಂದೇ ಒಂದು ಕ್ವಾಲಿಟಿನೂ ನಿಮಗೆ ಇಷ್ಟ ಇಲ್ಲ ಅವರಲ್ಲಿ ಅಂತ ಅಂದರೆ ದೆನ್ ಯು ಹ್ಯಾವ್ ಟು ಕ್ವೆಶನ್ ವೈ ಆಮ್ ಐ ವಿತ್ ದೆಮ್. ಯಾವುದೇ ರೀತಿ ಅವರಿಂದ ನನಗೆ ಬೆನಿಫಿಟ್ ಇಲ್ಲ, ನಾನು ಅವ್ರ ಜೊತೆ ಇರೋದು ನಾನು ಯಾವುದೇ ರೀತಿಯಾದಂಥ ಮ್ಯೂಚುವಲ್ ಬೆನಿಫಿಟ್ ಆಗ್ತಾ ಇಲ್ಲ. ಸೊ ವಾಟ್ ಈಸ್ ದ ಪಾಯಿಂಟ್ ಅಂಥೇಳಿ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳೋದು. ಹೂ ಆರ್ ದ 5 people ನೀವು ಟೈಮ್ ಸ್ಪೆಂಡ್ ಮಾಡೋದು. ಆಲ್ ರೈಟ್, ಸೊ ಅದ್ರ ಬಗ್ಗೆ ಒಂದ್ಸಲ ಟೇಕ್ ಅ ಮೊಮೆಂಟ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್. ಆಲ್ ರೈಟ್, ಆದಷ್ಟು ನಿಮಗಿಂತ ಅಚೀವ್ ಮಾಡಿರೋರು ಅಥವಾ ನೀವು ಅಚೀವ್ ಮಾಡಬೇಕಂತ ಅಂದ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಮಾಡೋವಂಥವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಟೇಕ್ ಕೇರ್ ಆಫ್ ಯುವರ್ ಮೈಂಡ್, ಟೇಕ್ ಕೇರ್ ಆಫ್ ಯುವರ್ ಥಾಟ್ಸ್ ನೆಕ್ಸ್ಟ್ ವಾರ. ಸೊ ಕೀಪ್ ಬ್ಯಾಕಪ್ ಪ್ಲ್ಯಾನ್. ನಿಮ್ಮ ಫೋಕಸ್ ಡಿವೇಟ್ ಆದಾಗ ಹೊರಗಡೆ ಏನು ಹೇಳ್ತಾರೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ದಿರಾ, ಜಸ್ಟ್ ಕೀಪ್ going. That is your mantra. I keep going. I am not bothered ಹೊರಗಡೆ ಜನರ ಬಗ್ಗೆ. I will keep going. Okay, ಅದು ನಿಮ್ಮ ನೆಕ್ಸ್ಟ್ ವೀಕ್ ಮಂತ್ರ. I will keep going. So all right, so ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 2. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮ ಮಂತ್ರಸ್ನ. ಐ ಲವ್ ಟು ರೀಡ್ ಯೋರ್ ಕಮೆಂಟ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ ಅನಾಲಿಟಿಕ್ಸ್ ನೋಡಿದ್ರೆ 51% ಆಫ್ ದ ಪೀಪಲ್ ಹೂ ರೆಗ್ಯುಲರ್ಲಿ ವಾಚ್ ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ನಿಮ್ಗೇನಾದರೂ ಸ್ವಲ್ಪ ಆದರೂ ವ್ಯಾಲ್ಯೂ ಸಿಕ್ಕಿದ್ರೆ, ಇದರಿಂದ ನಿಮಗೆ ಖುಷಿಯಾಗಿದ್ದರೆ, ನಿಮ್ಮ ಎನರ್ಜಿ ಎಲಿವೇಟ್ ಆಗಿದ್ದರೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಚಾನಲ್ಗೆ ತುಂಬ ಸಪೋರ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ವೆರಿ ಮಚ್. ಹ್ಯಾವ್ ಅ ಲವ್ಲಿ ವೀಕ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.